ನಾವು ಇವತ್ತು ಈ ಸಂಘಕ್ಕೆ 10,000 ರೂಪಾಯಿ ಇಮಿಡಿಯೇಟ್ ಫಂಡ್ ಅನ್ನ ಕೊಡ್ತಾ ಇದ್ದೀವಿ. ನೀವು ಒಂದು 2-3 ತಿಂಗಳು ನಿಮ್ಮ ಆ ಗುಂಪನ್ನು ನಡೆಸ್ಕೊಂಡು ಹೋಗಿ ಸೀರಿಯಸ್ ಆಗಿ ಮಾಡುವಂಥವರಿಗೆ ಅವ್ರಿಗೆ ಸಹಾಯ ಮಾಡಲಿಕ್ಕೆ ಮತ್ತೆ ಫೈನಾನ್ಸ್ ಲೋನ್ ಅನ್ನ ಕೊಡಿಸ್ತೀನಿ. ಜೊತೆಗೆ ಸರ್ಕಾರದ ಕಾರ್ಯಕ್ರಮನೂ ಅದ್ರ ಜೊತೆ ರೂಪಿಸ್ತೀವಿ ನಾವು. ಸೊ ಹಾಗಾಗಿ ವುಮೆನ್ ಎಂಪವರ್ಮೆಂಟ್ ನಿಜವಾದ ರೀತಿಯಲ್ಲಿ ಆಗುತ್ತೆ. ಡಾಕ್ಟರ್ ನಾಗಲಕ್ಷ್ಮಿ ಅವರು ಹೇಳಿದ್ರು ಪರ್ಸಲ್ಲಿ ಏನಿರಬೇಕು ಅಂತ. ನಿಜ, ದುಡ್ಡಿದ್ರೇನೆ ಪರ್ಸಲ್ಲಿ ಎಂಪವರ್ಮೆಂಟ್ ಬರೋದು. ಆ ದುಡ್ಡಿರೋಕ್ಕಿಂತ ಮೊದಲು ನನ್ನ ಕ್ಷೇತ್ರದಲ್ಲಿ ಶಾಸಕನಾಗಿ ಮೊದಲನೇ ದಿನದಿಂದ ಇವತ್ತುವರೆಗೂ ಇನ್ನಿರೋವರೆಗೂ ನನ್ನ ಪ್ರಯತ್ನ ವಿದ್ಯಾಭ್ಯಾಸ. ಪ್ರತಿಯೊಬ್ಬರಿಗೂ ವಿದ್ಯಾಭ್ಯಾಸ ಸಿಗಬೇಕು. ನನ್ನ ಕ್ಷೇತ್ರದಲ್ಲಿ ಕಾಲೇಜ್ ಇರಲಿಲ್ಲ, ಸರ್ಕಾರಿ ಕಾಲೇಜ್ ಇರಲಿಲ್ಲ. ಸ್ವತಂತ್ರದ ನಂತರ ಕೊನೆ ಲಾಸ್ಟ್ 4 ವರ್ಷವರೆಗೂ ಬಹಳ ಸಂತೋಷದಿಂದ ನನ್ನ ಕ್ಷೇತ್ರದಲ್ಲಿ ಇವತ್ತು ಡಿಗ್ರಿ ಕಾಲೇಜ್ ಇದೆ. ಅಲ್ಲಿ ಫ್ರೀಯಾಗಿ ನಾವು ಎಲ್ರಿಗೂ ವಿದ್ಯಾಭ್ಯಾಸ ಕೊಡುವಂತ ಕೆಲಸ ಮಾಡ್ತಾ ಇದ್ದೀವಿ. ಹಾಗಾಗಿ ಪ್ರತಿಯೊಬ್ಬರಿಗೂ ವಿದ್ಯಾಭ್ಯಾಸ ಸಿಗಬೇಕು. ಅದ್ರ ಜೊತೆಯಲ್ಲಿ ಅವರಿಗೆ ಶಕ್ತಿ ಸಿಗಬೇಕು. ಮಹಿಳೆಯರಿಗೆ ವಿಶೇಷವಾದಂತ, ಯಾಕಂದ್ರೆ ನಾನು ಮಾತಾಡ್ತೀನಿ ಇವತ್ತು ಜಸ್ಟ್ ಈ ಸುರೆಯ ಸ್ತ್ರೀ ಶಕ್ತಿ ಗುಂಪಿನ ಪ್ರಾರಂಭವನ್ನ ಮಾಡ್ತೀನಿ, ಮತ್ತೆ ಮಾತಾಡ್ತೀನಿ. ಯಾಕಂದ್ರೆ ಆ ತರ ಇಟ್ಟಿದ್ದಾರೆ ಪ್ರೋಗ್ರಾಮ್. ಮಹಿಳೆಯರು ಹೇಳೋದು ನಾವು ಕೇಳಬೇಕಲ್ಲ. ಥ್ಯಾಂಕ್ ಯು ಪ್ರದರ್ಶನ. ಗೀತಾ, ಎಲ್ರಿಗೂ ನಮಸ್ಕಾರ. ಮಾತಾಡೋದು ಆತ್ಮಸ್ಥೈರ್ಯ ಇರಬೇಕು ಅಂತ, ನಮ್ಗೆ ಕಾನ್ಫಿಡೆನ್ಸ್ ಇರಬೇಕು. ಇನ್ಫೀರಿಯರಿಟಿ ಕಾಂಪ್ಲೆಕ್ಸ್ ಯಾವ ಕಾರಣಕ್ಕೂ ನಾವು ತಗೋಬಾರ್ದು. ವಿ ಆರ್ ನೆವರ್ ಇನ್ಸೆಕ್ಯೂರ್. ವಿ ಶುಡ್ ನೆವರ್ ಹ್ಯಾವ್ ಇನ್ಸೆಕ್ಯೂರಿಟಿ ಅಂಡ್ ಇನ್ಫೀರಿಯರಿಟಿ ಕಾಂಪ್ಲೆಕ್ಸ್. ಪರವಾಗಿಲ್ಲ, ದೇವರು ಸೃಷ್ಟಿ ಮಾಡಿದ್ದಾನೆ ಎಲ್ಲಾ ತರ, ಕಪ್ಪಗೆ ದಪ್ಪಗೆ ಉದ್ದಗೆ ಸಣ್ಣಗೆ ಕುಳ್ಳಗೆ ಎಲ್ಲಾ ತರ ದೇವ್ರ ಸೃಷ್ಟಿ ಇದೆ. ಸೊ ದೇವ್ರ ಸೃಷ್ಟಿನ ನಾವು ಒಪ್ಕೋಬೇಕು. ನಮ್ಮ ಕೈಲಿ ಏನ್ ಸಾಧ್ಯ ಇದೆ ಅದ್ ನಾವು ಮಾಡ್ಬೇಕು. ಸೊ ನಾವು ಆಗ ನನ್ನ ಫ್ರೆಂಡ್ಸ್ ಎಲ್ಲ ರೇಗಿಸ್ತಾ ಇದ್ರು ಅಂತ ನಾನು ಮಾಡದೇ ಇದ್ದಿದ್ರೆ, ಪ್ರಾಕ್ಟೀಸ್ ಹೋಗದೆ ಇದ್ದಿದ್ರೆ ನಾನು ಪಾಸ್ ಆಗ್ತಾ ಇರ್ಲಿಲ್ಲ. ಇವತ್ತು 8 ಜನ ನನ್ನ ಹತ್ರ ಬರ್ತಾರೆ, ಅವರೆಲ್ಲ ಅಡ್ವೊಕೇಟ್ಸ್. ಮೇಡಮ್ ಕೇಸ್ ಕೊಡಿ ಪ್ಲೀಸ್, ಯಾವ್ದಾದ್ರು ಕೇಸ್ ರೆಫರ್ ಮಾಡಿ ಅಂತ 7 ಜನ ನನ್ನ ಹತ್ರ ಬರ್ತಾರೆ. ನಾನೀಗ ಪೊಲೀಸ್ ಆಫೀಸರ್ ಆಗಿದ್ದೀನಿ. ಸೊ ನಾನು ಯಾವತ್ತೂ ಪೊಲೀಸ್ ಆಫೀಸರ್ ಆಗ್ಬೇಕು ಅನ್ಕೊಂಡಿರ್ಲಿಲ್ಲ. ನಾನು ಜರ್ನಲಿಸಮ್ ಓದ್ತಾ ಇದ್ದೆ, ಲಿಟ್ರೇಚರ್ ಕನ್ನಡ. ನನಗೆ ಆಕ್ಚುಲಿ ಲೆಕ್ಚರರ್ ಆಗ್ಬೇಕು ಅಂತ ಆಸೆ ಇತ್ತು, ಮತ್ತೆ ಜರ್ನಲಿಸ್ಟ್ ಆಗ್ಬೇಕು ಅಂತ ಆಸೆ ಇತ್ತು. ಸುಮ್ಮನೆ ಒಂದು ಸ್ಮಾಲ್ ಫ್ರೆಂಡ್ಸ್ ಎಲ್ಲ ರೇಗಿಸ್ತಿದ್ರಿಂದ ನಾನೊಂದು ಅಪ್ಲಿಕೇಶನ್ ಹಾಕಿದೆ. ನಮ್ಮ ಫ್ಯೂಚರು ನಮ್ಮ ಕೈಯಲ್ಲಿಲ್ಲ, ದೇವರು ನಮಗೆ ಬರ್ದಿರ್ತಾನೆ. ನಾವು ಅದಕ್ಕೆ ಪ್ರಯತ್ನ ಪಡಬೇಕು. ದೇವರು ನಮ್ಗೆ ಆಶೀರ್ವಾದ ಮಾಡಿರ್ತಾರೆ, ಅದ್ರ ಜೊತೆಗೆ ನಾವು ಪ್ರಯತ್ನ ಪಟ್ರೆ ನಾವೇನೋ ಓದ್ತೀವಿ, ಎಲ್ಲೋ ಹೋಗ್ತೀವಿ. ನಾನು ಇನ್ನೊಂದು ಈ ಬೇರೆ ಬೇರೆ ಬರ್ದಿರೋರು ಹೇಳೋ ಬದಲು ಪರ್ಸನಲ್ ಎಕ್ಸಾಂಪಲ್ಸ್ ಕೊಡೋಕೆ ಇಷ್ಟಪಡ್ತೀನಿ. ಈಗ ನಾನು ಕೆಲಸ ಮಾಡ್ತಿರೋದು ಪುಲಕೇಶಿ ನಗರ ಅಂದ್ಬಿಟ್ಟು, ಅಲ್ಲಿ ಬಹಳ ಕಷ್ಟ ಇದೆ, ಮೈನಾರಿಟಿ. ಅಲ್ಲಿ